ಆಪ್ತರ ಜೊತೆಯಲ್ಲಿ ಸಿಎಂ ಡಿನ್ನರ್ ಮೀಟಿಂಗ್ ಹಿನ್ನೆಲೆಯಲ್ಲಿ ನ್ಯೂಸ್ 18ಗೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಷ ಗಟ್ಟಿಯಾಗಿರಬೇಕು, ಮುಂದೇನು ಅಧಿಕಾರಕ್ಕೆ ಬರಬೇಕು. ನಿನ್ನೆಯ ಡಿನ್ನರ್ ಮೀಟಿಂಗ್ನಲ್ಲಿ ನಾಯಕತ್ವದ ವಿಷಯವಾಗಿ ಯಾವುದೇ ಚರ್ಚೆ ಆಗಿಲ್ಲ ಅಂತೇಳಿ ಸತೀಶ್ ಜಾರಕಿಹೊಳಿ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಸ್ಟ್ ಬಂದ್ರು, ಊಟ ಮಾಡಿದ್ರು, ಆಮೇಲೆ ಹೋದ್ರು. ಪಕ್ಷ ಗಟ್ಟಿಯಾಗಿರಬೇಕು, ಮುಂದೆ ಮತ್ತೆ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡಿದ್ದೀವಿ. ಆದರೆ ನಾಯಕತ್ವದ ವಿಷಯವಾಗಿ, ಆ ಗೊಂದಲದ ವಿಷಯವಾಗಿ ಅಥವಾ ಬದಲಾವಣೆ ವಿಷಯವಾಗಿ ಚರ್ಚೆನೇ ಮಾಡಿಲ್ಲ. ನಿನ್ನೆ ಆ ವಿಷಯವಾಗಿ ಚರ್ಚೆ ಆಗಿಲ್ಲ. ಜಸ್ಟ್ ಬಂದ್ರು, ಊಟ ಮಾಡಿದ್ರು, ಹೋದ್ರು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅದು ಹೈಕಮಾಂಡ್ ನಿರ್ಧಾರ ಅಂತ ನ್ಯೂಸ್ 18ಗೆ ಸತೀಶ್ ಜಾರಕಿಹೊಳಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಯಕತ್ವ ಬಿಕ್ಕಟ್ಟಿನ ನಡುವೆ ತಡರಾತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಪ್ತರ ಜೊತೆ ಡಿನ್ನರ್ ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಬನ್ನಿ, ಈ ಒಂದು ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡಿದಂತ ಸಚಿವ ಸತೀಶ್ ಜಾರಕಿಹೊಳಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ರಾತ್ರಿ ನಡೆದಂತ ಡಿನ್ನರ್ ಮೀಟಿಂಗ್ ನ ಸಂದೇಶ ಏನು ಸರ್? ಸಂದೇಶ ಏನಿಲ್ಲ, ಒಗ್ಗಟ್ಟು ಪ್ರದರ್ಶನ ಅಷ್ಟೇ ಸಂದೇಶ. ಪಕ್ಷವು ಗಟ್ಟಿಯಾಗಿರಬೇಕು, ಮುಂದೆ ಅಧಿಕಾರಕ್ಕೆ ಬರಬೇಕು ಅನ್ನೋದು ಅಷ್ಟೇ ನಮ್ಮ ಒಗ್ಗಟ್ಟಿನ ಮಂತ್ರ. ಸಿದ್ದರಾಮಯ್ಯನವರು ಅಧಿವೇಶನ ಮುಗಿದ ಬಳಿಕ ರಾಜೀನಾಮೆ ಕೊಡ್ತಾರೆ, ನಾಯಕತ್ವ ಬದಲಾವಣೆ ಆಗುತ್ತೆ ಅಂತ ಚರ್ಚೆ ಆಗ್ತಾ ಇದೆ ಸರ್. ಅವ್ರನ್ನ ಕೇಳಬೇಕ್ರಿ ನೀವು. ಅವ್ರನ್ನ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಕೊಡ್ಬೋದು. ನಾವು ಅದನ್ನ ಹೇಳಲಿಕ್ಕೆ ಆಗೋಲ್ಲ, ನಮ್ಮಿಂದ ನಿರೀಕ್ಷೆ ಕೂಡ ಮಾಡ್ಲಿಕ್ಕಾಗಲ್ಲ ಆ ನೀವು ಹೇಳಿದಂಥ ಪ್ರಶ್ನೆಗೆ. ಸರ್, ಅಹಿಂದ ಸಮಾವೇಶದ ಬಗ್ಗೆ ಏನು ಚರ್ಚೆ ಆಯ್ತಾ ಸರ್? ಏನು ಫೆಬ್ರವರಿ ಅಥವಾ ಮಾರ್ಚ್ಗೆ ಅಹಿಂದ ಸಮಾವೇಶ ಮಾಡಬೇಕು, ಅಹಿಂದ ಸಂಘಟನೆಗೆ ಹೆಚ್ಚಿನ ಒತ್ತು ಕೊಡ್ರಿ ಅಂತ ಸಲಹೆ ಕೊಟ್ರಂತೆ ಮುಖ್ಯಮಂತ್ರಿಗಳು. ಇಲ್ಲ, ಆ ರೀತಿ ಸಭೆ ಮಾಡ್ಬೇಕಂತ ಇಲ್ಲ, ಅಹಿಂದ ಗಟ್ಟಿ ಮಾಡಬೇಕು. ನಮ್ಮ ಡ್ಯೂಟಿ ಪ್ರಿಯಾರಿಟಿ ಅದು. ನೋಡಿ, ಅದ್ರ ಬಗ್ಗೆ ಇನ್ನೂ ಚರ್ಚೆ ಆಗಿಲ್ಲ. ಅವ್ರದ್ದು ಒಂದು ಅವಕಾಶ ಬಂದಾಗ ಚರ್ಚೆ ಮಾಡ್ತೀವಿ ಸರ್. ಏನೋ CWC ಮೀಟಿಂಗ್ ನಡೆಯುತ್ತೆ 27ನೇ ತಾರೀಕು, ಅವತ್ತೇನೋ ತಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಸಿಎಂ ಅಂತ. ಇಲ್ಲ, ನಿನ್ನೆ ಯಾವುದಂತ ಚರ್ಚೆ ಆಗಿಲ್ಲ. ಡೆಲ್ಲಿಗೆ ಹೋಗೋದಾಗಲಿ ಬೇರೆ ಯಾವುದಾಗಲಿ, ಜಸ್ಟ್ ಇಲ್ಲಿ ಬಂದಿದ್ರು, ನಮ್ಮ ಮನೆಗೆ ಕರುವಂತ ವಾಡಿಕೆ ಅಂತ ಕರೆದು ಅಷ್ಟೇ, ಅದನ್ನ ಬಿಟ್ಟರೆ ಬೇರೆ ಇಲ್ಲ. ಊಟ ಆಗೋಂಥ ಸಂದರ್ಭದಲ್ಲಿ ಒಂದಷ್ಟು ರಾಜಕೀಯ ಚರ್ಚೆ ಅದೇ ಆಗ್ತವೆ ಸರ್. ಯಾಕಂತ ಹೇಳಿದ್ರೆ ಆಯ್ದ ಪ್ರಮುಖರಿಗೆ ಮಾತ್ರ, ತಮ್ಮ ಆಪ್ತರಿಗೆ ಮಾತ್ರ ಇನ್ವೈಟ್ ಮಾಡಿದ್ರಿ. ಕರೆಕ್ಟ್, ಅದೇ ಹೇಳಿದಿಲ್ಲ. ಪಕ್ಷ ಗಟ್ಟಿ ಆಗಬೇಕು, ಮುಂದೆ ಅಧಿಕಾರಕ್ಕೆ ಬರಬೇಕು ಅನ್ನೋದೇ ಚರ್ಚೆ. ಬೆಳಗಾವಿ ಸಾವುಕಾರರು ಪಕ್ಷದ ನಾಯಕತ್ವ ವಹಿಸ್ತಾರೆ, ಸಾರಥ್ಯ ವಹಿಸ್ತಾರೆ ಅಂತ ಚರ್ಚೆ ಸರ್. ಇಲ್ಲಿ ಚರ್ಚೆ ಇದೆ. ಚರ್ಚೆ ಅಂತಿಮ ಮಾಡೋರು ಯಾರು? ಡೆಲ್ಲಿ ಕಾಯೋಣ, ಡೆಲ್ಲಿವರೆಗೆ ಕಾಯೋಣ. ಹೈಕಮಾಂಡ್ ಎಲ್ಲ ಒಂದ್ ಕಡೆ ಅತಂತ್ರ ಪರಿಸ್ಥಿತಿಯಲ್ಲಿ ಇದೆಯಾ? ಹೈಕಮಾಂಡ್ ನಿಂದಲೇ ಈ ರೀತಿ ಗೊಂದಲ ಆಗ್ತಾ ಇದೆಯಾ ಸರ್? ಕರೆದ ಮ್ಯಾಗ ನೋಡೋಣ. ನಾವು ಅಂತ ಅವಶ್ಯಕತೆ ಕರೀತಾರೆ, ಚರ್ಚೆ ಮಾಡ್ತಾರೆ, ಬಗೆಹರಿಸಂತ ಪ್ರಯತ್ನ ಮಾಡ್ತಾರೆ. ಗೊಂದಲ ಬಗೆಹರಿಸಬೇಕು ಅಂತ ಏನು ಒತ್ತಾಯ ಮಾಡ್ತೀರಾ ಸರ್? ಯಾವಾಗ ಹೈಕಮಾಂಡ್ ನಾಯಕರು ಯಾವಾಗ ಕರಿಬಹುದು ಸರ್? ಇದು ಗೊತ್ತಿಲ್ಲ, ಅವ್ರು ಯಾವಾಗ ಕರೀತಾರೆ ಹೋಗ್ತಾರೆ. CM ಅವ್ರು ಹೇಳಿದಾರಲ್ಲ, CM ಅವರು, DCM ಅವ್ರು ಹೇಳಿದ್ದಾರೆ. ಹೈಕಮಾಂಡ್ ಯಾವಾಗ ನಮಗೆ ಬುಲಾವ್ ಆಗ್ತದೆ ಹೋಗ್ತಂತ ಹೇಳಿದಾರೆ, ಕಾದ್ ನೋಡೋಣ. ಕೊನೆಯದಾಗಿ ಸರ್, ಸಂಕ್ರಾಂತಿ ಬಳಿಕ ಸಚಿವ ಸಂಪುಟ ಪುನರ್ರಚನೆ ಮಾಡೋದಕ್ಕೆ CM ಪ್ಲಾನ್ ಮಾಡಿದ್ದಾರೆ ಅಂತ, ಪುನರ್ರಚನೆ ಆಗುತ್ತಾ ಅಥವಾ ನಾಯಕತ್ವ ಬದಲಾವಣೆ ಸರ್? ನೋಡಿ, ಅಂತಿಮವಾಗಿ ಅನುಮತಿ ಅವ್ರು ಕೊಡಬೇಕು, ಡೆಲ್ಲಿ ಅವರು ಕೊಟ್ಟ ಮೇಲೆ ಎಲ್ಲ ಇದು ನೀವು ಹೇಳುವಂತ ಸಂಪುಟ ವಿಸ್ತರಣೆ ಚರ್ಚೆ ಪ್ರಾರಂಭ. ಸೊ ಇದಿಷ್ಟು ಸಚಿವ ಸತೀಶ್ ಜಾರಕಿಹೊಳಿ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಶಿವಪ್ಪ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಳಗಾವಿ.